ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಕ್ವೆಶ್ಚನ್ ಟ್ಯಾಗ್ಸ್ನ ನೋಡೋಣ. ಕ್ವೆಶ್ಚನ್ ಟ್ಯಾಗ್ಸ್ ಕ್ವೆಶ್ಚನ್ ಒಂದಾದರೂ 100% KEA ಕಮ್ಯುನಿಕೇಷನ್ ಜನರಲ್ ಇಂಗ್ಲೀಷಲ್ಲಿ ಬಂದೇ ಬರುತ್ತೆ. ಇದರಲ್ಲಿ 9 ರೂಲ್ಸ್ ಇವೆ. ಈ 9 ರೂಲ್ಸ್ನ ನೀವು ಒಮ್ಮೆ ಕಲ್ತ್ಬಿಟ್ರೆ ಇದರಲ್ಲಿ ಯಾವುದೇ ಥರದಾದ ಕ್ವೆಶ್ಚನ್ ಬಂದರೂ ನೀವು ಸಾಲ್ವ್ ಮಾಡ್ಬೋದು. ಸೊ ಎಂಡ್ ತನಕ ವಿಡಿಯೋನ ನೋಡಿ. ಎಂಡಿಗೆ ನಾನು ಸ್ವಲ್ಪ ಕ್ವೆಶ್ಚನನ್ನು ಕೂಡ ಸಾಲ್ವ್ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ನಾವು ನೋಡೋಣ, ಕ್ವೆಶ್ಚನ್ ಟ್ಯಾಗ್ ಅಂದರೆ ಏನು. ಕ್ವೆಶ್ಚನ್ ಟ್ಯಾಗ್ ಅಂದರೆ ಒಂದು ವಾಕ್ಯದ ಕೊನೆಯಲ್ಲಿ ಬರೋ ಒಂದು ಚಿಕ್ಕ ಪ್ರಶ್ನೆ ಅಂತ ನಾವು ಅದನ್ನ ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಶಿ ಈಸ್ ಅ ಡಾಕ್ಟರ್. ಸೊ ಇಸಂಟ್ ಶಿ, ಇದು ಇಲ್ಲಿ ಇಸಂಟ್ ಶಿ ಅನ್ನೋದು ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ರೂಲ್ಸ್ ಇವೆ, ಅದನ್ನ ನಾವು ಈಗ ಒನ್ ಬೈ ಒನ್ ನೋಡೋಣ. ದ ಫಸ್ಟ್ ರೂಲ್ ಈಸ್ ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ಟ್ಯಾಗ್ ಯಾವತ್ತಿದ್ರೂ ನೆಗೆಟಿವ್ ಟ್ಯಾಗ್ ಬರುತ್ತೆ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್, ಹೀ ಈಸ್ ಅ ಟೀಚರ್. ಸೊ ಇದು ಈ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಸೊ ಇದಕ್ಕೆ ಟ್ಯಾಗ್ ಯಾವತ್ತಿದ್ರೂ ನೆಗೆಟಿವ್ ಟ್ಯಾಗ್ ಬರುತ್ತೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಹೆಲ್ಪಿಂಗ್ ವರ್ಬ್ನ ಐಡೆಂಟಿಫೈ ಮಾಡಬೇಕು. ಇದರಲ್ಲಿ ಹೀ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್, ಇದನ್ನು ನಾವು ನೆಗೆಟ್ ಮಾಡಬೇಕು. ಇದು ಇಸಂಟ್ ಅಂತ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಅನ್ನೋದು ಹೀ ಬರುತ್ತೆ. ಸೊ ಟ್ಯಾಗ್ ಬಿಕಮ್ಸ್ ಇಸಂಟ್ ಹೀ. ಈಸ್ ಅ ಟೀಚರ್, ಇಸಂಟ್ ಹೀ. ಸೊ ದಿಸ್ ಇಸ್ ದ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಈಸ್ ಸೆಂಟೆನ್ಸ್ ನೆಗೆಟಿವ್ ಇದ್ದರೆ ಟ್ಯಾಗ್ ಪಾಸಿಟಿವ್ ಆಗಿರಬೇಕು, ಅಂದರೆ ಆಪೋಸಿಟ್. ಪಾಸಿಟಿವ್ ಇದ್ದರೆ ನೆಗೆಟಿವ್, ನೆಗೆಟಿವ್ ಇದ್ದರೆ ಪಾಸಿಟಿವ್. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಶಿ ಇಸಂಟ್ ರೆಡಿ. ಇಸಂಟ್ ನೋಡಿ ಇಲ್ಲಿ ನಾಟ್ ಇದೆ. ಸೊ ಹೀಗಾಗಿ ಇದು ಒಂದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಇದರಲ್ಲಿ ನೋಡಿ ನಾವೇನು ಮಾಡಬೇಕು, ಪಾಸಿಟಿವ್ ಟ್ಯಾಗ್ನ ಕೊಡಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ಶಿ ಅಂತ ಇದೆ. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಈಸ್, ಸಬ್ಜೆಕ್ಟ್ ಶಿ ಅಂತ ಇದೆ. ಸೊ ಟ್ಯಾಗ್ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಆಗುತ್ತೆ, ಈಸ್ ಶಿ. ಸೊ ಶಿ ಇಸಂಟ್ ರೆಡಿ, ಈಸ್ ಶಿ. ಸೊ ಇಲ್ಲಿ ಸೆಂಟೆನ್ಸ್ ನೆಗೆಟಿವ್ ಆಗಿದೆ. ಸೊ ಹೀಗಾಗಿ ಟ್ಯಾಗ್ ಪಾಸಿಟಿವ್ ಆಗುತ್ತೆ. ಈಗ ಥರ್ಡ್ ರೂಲನ್ನು ನೋಡೋಣ. ಹೆಲ್ಪಿಂಗ್ ವರ್ಬ್ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಇದು ಫಸ್ಟ್ ನೀವೇನು ಮಾಡಬೇಕು, ಇದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಚೆಕ್ ಮಾಡಬೇಕು. ಈಗ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಸೊ ಟ್ಯಾಗ್ ವಿಲ್ ಬಿ ಇನ್ ನೆಗೆಟಿವ್. ಹೆಲ್ಪಿಂಗ್ ವರ್ಬ್ ಏನಿದೆ, ಇಲ್ಲಿ ಹ್ಯಾವ್ ಇದೆ. ಸೊ ಟ್ಯಾಗಲ್ಲೂ ಕೂಡ ನಾವು ಹ್ಯಾವನ್ನೇ ಬಳಸಬೇಕು. ಈಸ್, ಆರ್ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ಪಿಂಗ್ ವರ್ಬ್ನ ಬಳಸೋ ಹಾಗಿಲ್ಲ. ಸೊ ಫಸ್ಟ್ ಥಿಂಗ್ ಇಸ್ ಟು ಚೆಕ್ ಪಾಸಿಟಿವ್ ಇದೆಯಾ ನೆಗೆಟಿವ್. ಸೆಕೆಂಡ್ ಥಿಂಗ್ ಇಸ್ ಟು ಚೆಕ್ ಹೆಲ್ಪಿಂಗ್ ವರ್ಬ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ಹ್ಯಾವ್ ಅಂತ ಇದೆ. ಸೊ ಪಾಸಿಟಿವ್ ಆಗಿದೆ, ಆಗಿ ಟ್ಯಾಗ್ ನೆಗೆಟಿವ್ ಅಂತ ಬರುತ್ತೆ. ಹ್ಯಾವೆಂಟ್ ದೇ ಅನ್ನೋದು ಕರೆಕ್ಟಾದ ಆನ್ಸರ್. ಇಲ್ಲಿ ನಾವು ಡೂ, ಡಿಡ್ ಅಥವಾ ಹ್ಯಾಸ್ ಈ ಥರ ಎಲ್ಲ ಬಳಸೋ ಹಾಗಿಲ್ಲ. ಈಗ ನಾವು ಫೋರ್ತ್ ರೂಲ್ನ ನೋಡೋಣ. ಒಂದೊಂದು ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಹೀ ಪ್ಲೇಸ್ ಕ್ರಿಕೆಟ್ ಅಂತ ಇದೆ. ಇಲ್ಲಿ ನೋಡಿ ಯಾವುದೇ ಥರನಾದ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಈಗ ಫಸ್ಟ್ ನಾವೇನು ಮಾಡಬೇಕು, ಟೆನ್ಸ್ನ ಐಡೆಂಟಿಫೈ ಮಾಡಬೇಕು. ಇದು ಯಾವ ಟೆನ್ಸಲ್ಲಿದೆ ಅಂತ. ಇದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಎಕ್ಸಾಂಪಲ್ ಏನಿದೆಯಲ್ಲ, ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಇದ್ರದ್ದು ಸಬ್ಜೆಕ್ಟ್ ಹೀ ಅಂತ ಇದೆ. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಇದಕ್ಕೆ ನಾವು ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂದ್ರೆ ಡಸ್ ಅಂತ. ಸೊ ಇದು ಪಾಸಿಟಿವ್ ಆಗಿರೋದ್ರಿಂದ ಇದನ್ನು ಟ್ಯಾಗ್ ವಿಲ್ ಬಿ ಇನ್ ನೆಗೆಟಿವ್. ಡಸಂಟ್ ಹೀ ಅನ್ನೋದು ಕರೆಕ್ಟ್ ಆನ್ಸರ್. ಅನದರ್ ಎಕ್ಸಾಂಪಲ್ ಈಸ್ ದೇ ಪ್ಲೇ ಫುಟ್ಬಾಲ್. ನೋಡಿ ಇಲ್ಲಿ ಕೂಡ ಯಾವುದೇ ಥರನಾದ ಹೆಲ್ಪಿಂಗ್ ವರ್ಬ್ ಇಲ್ಲ. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಸೊ ಸಬ್ಜೆಕ್ಟ್ ಇಲ್ಲಿ ದೇ ಅಂತ ಆಗುತ್ತೆ. ಇದು ಥರ್ಡ್ ಪರ್ಸನ್ ಪ್ಲೂರಲಲ್ಲಿದೆ. ಸೊ ಇದಕ್ಕೆ ನಾವು ಡೂ ಅಂತ ಟ್ಯಾಗ್ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ಇದನ್ನು ಪಾಸಿಟಿವ್ ಇದೆ. ಸೊ ಟ್ಯಾಗ್ ವಿಲ್ ಬಿ ನೆಗೆಟಿವ್. ಡೂ ಇದ್ದಿದ್ದು ಡೋಂಟ್ ಅಂತ ಆಗುತ್ತೆ. ನಾವು ಹಾಗೆ ಸಬ್ಜೆಕ್ಟ್ನ ಸೇಮ್ ಅದೇ ದೇ ಅಂತ ಇಡ್ತೀವಿ. ಡೋಂಟ್ ದೇ ಈಸ್ ದ ಆನ್ಸರ್. ಈಗ ನೋಡಿ ಫಿಫ್ತ್ ರೂಲ್, ಪಾಸ್ಟ್ ಟೆನ್ಸ್ ಆಗಿದ್ರೆ ಡಿಡ್ ಅಂತ ಬರುತ್ತೆ. ಸೊ ಎಕ್ಸಾಂಪಲ್, ಶಿ ವಿಸಿಟೆಡ್ ಮೈಸೂರು. ಇಲ್ಲಿ ನೋಡಿ ನೀವು ವರ್ಬ್ ಏನಿದೆ, ವರ್ಬ್
ವಿಸಿಟೆಡ್ ಅಂತ ಇದೆ. ವಿಸಿಟೆಡ್ ಇದು ಪಾಸ್ಟ್ ಟೆನ್ಸ್. ಸೊ ಅದಕ್ಕೆ ಇಲ್ಲಿ ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇದು ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಟ್ಯಾಗ್ನ ನಾವು ಆ್ಯಡ್ ಮಾಡಬೇಕು. ಸೊ ಡಿಡಂಟ್ ಶಿ ಅಂತ ಇದು ಕ್ವೆಶನ್ ಟ್ಯಾಗ್ ಬರುತ್ತೆ. ಈಗ ನಾವು 6th ರೂಲ್ನ ನೋಡೋಣ. ಇದು ಒಂದು ಎಕ್ಸೆಪ್ಷನಲ್ ರೂಲ್ ಅಂತ ಕರಿಬೋದು. ಐ ಆಮ್ ಅಂತ ಇದ್ದಲ್ಲಿ ಆರಂಟ್ ಐ ಅಂತ ಬರುವುದಿಲ್ಲ. ಇದಕ್ಕೆ ನಾವು ಆರಂಟ್ ಐ ಅಂತ ಬರುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಐ ಆಮ್ ಲೇಟ್ ಅಂತ ಇದೆ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಟ್ಯಾಗ್ ಬರುತ್ತೆ. ದಿಸ್ ಇಸ್ ದ ಫಸ್ಟ್ ರೂಲ್. ಸೊ ಈಗ ಹೆಲ್ಪಿಂಗ್ ವರ್ಬ್ ಇದರಲ್ಲಿ ಆಮ್ ಇದೆ ಅಂತ ಆರಂಟ್ ಐ ಅಂತ ಸ್ವಲ್ಪ ಜನ ಥಿಂಕ್ ಮಾಡ್ಬೋದು. ಬಟ್ ಇನ್ ಇಂಗ್ಲಿಷ್ ದಿಸ್ ಇಸ್ ದಿ ರಾಂಗ್. ಇಲ್ಲಿ ಆರಂಟ್ ಐ ಅಂತ ಬರುತ್ತೆ. ಸೊ ಬಹುತೇಕ ಪೇಪರ್ಗಳಲ್ಲಿ ಇದೇ ಥರನಾದ ಕ್ವೆಶನ್ ಆಮ್ ಮೇಲೆ ಬಂದಿದೆ. ಆಪ್ಷನ್ನಲ್ಲಿ ಐ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಸೊ 90% ಆಫ್ ದ ಪೀಪಲ್ ಚೂಸ್ ದಿ ರಾಂಗ್ ಆನ್ಸರ್. ಸೊ ಇದನ್ನು ತುಂಬ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ವಿಷಯವಾಗಿದೆ. ಈಗ ನಾವು 7th ರೂಲ್ನ ನೋಡೋಣ. ಕೆಲವೊಂದು ಸೆಂಟೆನ್ಸ್ ಲೆಟ್ಸಿಂದ ಶುರು ಆಗುತ್ತೆ. ಅದಕ್ಕೆ ನಾವು ಕ್ವೆಶನ್ ಟ್ಯಾಗ್ ಯಾವಾಗಿದ್ರೂ ಶಾಲ್ ವಿ ಅಂತ ಯೂಸ್ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿ, ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್ ಅಂತ ಇದೆ. ಅದಕ್ಕೆ ಕ್ವೆಶನ್ ಟ್ಯಾಗ್ ಶಾಲ್ ವಿ. ಅನದರ್ ಎಕ್ಸಾಂಪಲ್ ಈಸ್ ಲೆಟ್ಸ್ ಡ್ಯಾನ್ಸ್ ಅಂತ ಇದ್ದರೆ ಅದಕ್ಕೆ ನಾವು ಕ್ವೆಶನ್ ಟ್ಯಾಗ್ ಶಾಲ್ ವಿ. ಸೊ ಲೆಟ್ಸ್ ಅಂತ ಈ ಯಾವುದೇ ಸೆಂಟೆನ್ಸ್ ಶುರುವಾಗಿದ್ದಲ್ಲಿ ಅದಕ್ಕೆ ಟ್ಯಾಗ್ ಶಾಲ್ ವಿ ಅಂತ ಬರುತ್ತೆ. ಈಗ 8ನೇ ನಿಯಮ ನೋಡೋಣ. ಕಮಾಂಡ್ ಸೆಂಟೆನ್ಸ್ ಅಂದರೆ ಇಂಪ್ಯಾರಿಟಿವ್ ಸೆಂಟೆನ್ಸ್ ಇದ್ದರೆ ಅದಕ್ಕೆ ವಿಲ್ ಯು ಅನ್ನೋ ಕ್ವೆಶನ್ ಟ್ಯಾಗ್ ಬರುತ್ತೆ. ಇಲ್ಲಿ ನೋಡಿ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಕ್ಲೋಸ್ ದಿ ಡೋರ್, ಸಮ್ವನ್ ಈಸ್ ಆರ್ಡರಿಂಗ್ ಯು ಟು ಕ್ಲೋಸ್ ದಿ ಡೋರ್. ಸೊ ಇದಕ್ಕೆ ಟ್ಯಾಗ್ ಏನು ಬರುತ್ತೆ, ವಿಲ್ ಯು ಅಂತ ಬರುತ್ತೆ. ಓಪನ್ ದಿ ಬುಕ್, ಇದಕ್ಕೆ ವಿಲ್ ಯು. ಅನದರ್ ಎಕ್ಸಾಂಪಲ್ ಈಸ್ ಸಿಟ್ ಡೌನ್, ಇದಕ್ಕೆ ಕ್ವೆಶನ್ ಟ್ಯಾಗ್ ವಿಲ್ ಯು ಅಂತ ಬರುತ್ತೆ. ಸೊ ಇದು ನೆಕ್ಸ್ಟ್ ಈಸ್ 9th ರೂಲ್. ಇದು ಲಾಸ್ಟ್ ರೂಲ್. ಸೊ ನೋಡಿ, ಒಂದೊಂದರಲ್ಲಿ ಸಬ್ಜೆಕ್ಟ್ ಎವ್ರಿ ಒನ್, ಸಮ್ ಒನ್, ನೋ ಬಡಿ, ಎನಿಬಡಿ ಅಂತ ಸಬ್ಜೆಕ್ಟ್ಸ್ ಇರುತ್ತೆ. ಅದರಲ್ಲಿ ಟ್ಯಾಗ್ನಲ್ಲಿ ದೇ ಅಂತ ಯೂಸ್ ಮಾಡಬೇಕು ಹೆಲ್ಪಿಂಗ್ ವರ್ಬ್ನ. ನೋಡಿ ಇಲ್ಲಿ ಎವ್ರಿ ಒನ್ ಈಸ್ ಹ್ಯಾಪಿ ಅಂತ ಇದೆ. ಇದು ಪಾಸಿಟಿವ್ ಟ್ಯಾಗ್. ಪಾಸಿಟಿವ್ ಸೆಂಟೆನ್ಸ್. ಸೊ ಇದರಲ್ಲಿ ನೆಗೆಟಿವ್ ಟ್ಯಾಗ್ನ ನಾವು ಯೂಸ್ ಮಾಡಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇದೆ ಅಂತ ಈಸಂಟ್ ದೇ ಅಂತ ಬರೋದಿಲ್ಲ. ಇದನ್ನು ನಾವು ಪ್ಲೂರಲ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಆನ್ಸರ್ ಈಸ್ ಆರಂಟ್ ದೇ. ನೋ ಬಡಿ ಕೇಮ್. ನೋಡಿ ಇಲ್ಲಿ ಕೇಮ್ ಇದು ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ಡಿಡ್ ಅಂತ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು ಪಾಸ್ಟ್ ಟೆನ್ಸ್ ಇದೆ. ಸೊ ಮೇ ಬಿ 4th ರೂಲ್ ಪ್ರಕಾರ ಇಲ್ಲಿ ಡಿಡ್ ಅಂತ ಬರುತ್ತೆ. ನೋ ಬಡಿ ಇದ್ದರೆ ಇಲ್ಲಿ ಸಬ್ಜೆಕ್ಟ್ ದೇ ಅಂತ ಬರುತ್ತೆ. ತಿಳಿತಾ? ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳಿ, ಅದನ್ನು ನಾನು ಅಲ್ಲೇ ರಿಪ್ಲೈ ಮಾಡೋದ್ರ ಮೂಲಕ ಸಾಲ್ವ್ ಮಾಡ್ತೀನಿ. ಈಗ ಸ್ವಲ್ಪ ಕ್ವೆಶನ್ನ ನೋಡೋಣ. ನೋಡಿ, ಫಸ್ಟ್ ಕ್ವೆಶನ್, ಶಿ ಈಸ್ ಅ ಡಾಕ್ಟರ್. ಸೊ ಇದರಲ್ಲಿ ನೀವು ಫಸ್ಟ್ ಏನು ಚೆಕ್ ಮಾಡಬೇಕು, ಸೆಂಟೆನ್ಸ್ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ. ನೋಡಿ, ಶಿ ಈಸ್ ಅ ಡಾಕ್ಟರ್, ಇಟ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್. ಸೆಕೆಂಡ್ ಏನು ಮಾಡಬೇಕು, ನೀವು ಹೆಲ್ಪಿಂಗ್ ವರ್ಬ್ನ ಐಡೆಂಟಿಫೈ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಏನಿದೆ, ಈಸ್ ಅಂತ ಇದೆ. ಸೊ ಇದನ್ನು ನೆಗೆಟಿವ್ ಮಾಡಿದ್ರೆ ಈಸಂಟ್ ಅಂತ ಆಗುತ್ತೆ. ಈಸಂಟ್ ಅಂತ ಹಾಕಿ ಸಬ್ಜೆಕ್ಟ್ನಲ್ಲಿ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಸಬ್ಜೆಕ್ಟ್ ಈಸ್ ಶಿ ಹಿಯರ್. ಸೊ ಆನ್ಸರ್ ಈಸ್ isn't she. ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ಎರಡನೇ ಕ್ವೆಶನ್ ನೋಡೋಣ. ದೇ ಡೋಂಟ್ ವರ್ಕ್ ಹಿಯರ್. ಸೊ ಫಸ್ಟ್ ಥಿಂಗ್ ಇಸ್ ಟು ಚೆಕ್ ವೆದರ್ ಇಟ್ಸ್ ಅ ಪಾಸಿಟಿವ್ ಸೆಂಟೆನ್ಸ್ ಆರ್ ಅ ನೆಗೆಟಿವ್. ಇಲ್ಲಿ ಡೋಂಟ್ ಅಂತ ಇದೆ ಅಂದರೆ ಇದು ನೆಗೆಟಿವ್ ಸೆಂಟೆನ್ಸ್. ಟ್ಯಾಗು ಪಾಸಿಟಿವ್ ಟ್ಯಾಗ್ ಬರುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ, ಡೂ ಅಂತ ಇದೆ. ಸೊ ಡೂ ಇದು ಪಾಸಿಟಿವ್ ಡೂನೇ ಆಗುತ್ತೆ. ಸೊ ಸಬ್ಜೆಕ್ಟ್ ಏನಿದೆ, ದೇ ಅಂತ ಇದೆ. ಸೊ ಕ್ವೆಶನ್ ಟ್ಯಾಗ್ ಏನಾಗುತ್ತೆ, ಡೂ ದೇ ಅಂತ. ಸೊ ದ ಫಸ್ಟ್ ಆನ್ಸರ್ ಈಸ್ ದಿ ಕರೆಕ್ಟ್ ಒನ್, ಲೈಕ್ ದಿ ಎ, ಡೂ ದೇ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಪ್ಲೇಸ್ ಕ್ರಿಕೆಟ್. ನೋಡಿ, ಇಲ್ಲಿ ಯಾವುದೇ ಥರನಾದ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಫಸ್ಟ್ ಥಿಂಗ್ ವಾಟ್ ವಿ ನೀಡ್ ಟು ಅಬ್ಸರ್ವ್, ಇದು ಪಾಸಿಟಿವಾ ಅಥವಾ ನೆಗೆಟಿವಾ. ಇದು ಪಾಸಿಟಿವ್ ಸೆಂಟೆನ್ಸ್. ಸೊ ಟ್ಯಾಗ್ ವಿಲ್ ಬಿ ನೆಗೆಟಿವ್.
ಸೆಕೆಂಡ್ ಹೆಲ್ಪಿಂಗ್ ವರ್ಬ್ನ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಯಾವುದೇ ಥರದ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಈಗ ನಾವು ಏನು ಚೆಕ್ ಮಾಡಬೇಕು, ಇದು ಯಾವ ಟೆನ್ಸಲ್ಲಿದೆ ಅಂತ ಚೆಕ್ ಮಾಡಬೇಕು. ಪ್ಲೇಸ್, ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಲ್ಲಿ ಏನು ಬರುತ್ತೆ, ಡಸ್ ಅಂತ ಬರುತ್ತೆ. ಸೊ ಇದನ್ನ ನೆಗೆಟ್ ಮಾಡಿ, ಡಸ್ ಇದ್ದು ಡಸಂಟ್ ಆಗುತ್ತೆ. ಈ ಸಬ್ಜೆಕ್ಟ್ ಏನಿದೆ, ಹಿ ಅಂತ ಇದೆ. ಸೊ ಹಿ ಆ್ಯಡ್ ಮಾಡಿ. ಡಸಂಟ್ ಹಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎ is the correct answer. Next question ನೋಡಿ, ಲೆಟ್ಸ್ ಗೋ ಹೋಮ್. ದಿಸ್ ಇಸ್ ವೆರಿ ಸಿಂಪಲ್. ಲೆಟ್ಸ್ ಅಂತ ಯಾವುದೇ ಸೆಂಟೆನ್ಸ್ ಸ್ಟಾರ್ಟ್ ಆದರೂ ಅದಕ್ಕೆ ಏನು ಬರುತ್ತೆ ಹೇಳಿದ್ದೆ ಅಲ್ಲ ನಾನು. ಲೆಟ್ಸ್ ಗೋ ಹೋಮ್ಗೆ ಶಾಲ್ ವಿ ಅನ್ನೋ ಆಪ್ಷನ್ ಕರೆಕ್ಟ್. ಲೈಕ್ ದಿ ಎ ಇಸ್ ದಿ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೋಡಿ, ಇದು ಐ ಆಮ್ ಯುವರ್ ಫ್ರೆಂಡ್, ಇದು ಎಕ್ಸೆಪ್ಷನಲ್ ಕೇಸ್. ನೋಡಿ, ಟ್ರೈ ಟು ಆನ್ಸರ್ ಇಟ್. ಆಮ್ ಅಂತ ಹೆಲ್ಪಿಂಗ್ ವರ್ಬ್ ಇದ್ದರೆ ಇದಕ್ಕೆ ಆಮೆಂಟ್ ಐ ಅಂತ ಬರಲ್ಲ. ನೋಡಿ, ಬಿ ಆನ್ಸರ್ನ ತುಂಬ ಜನ ಆಪ್ಟ್ ಮಾಡ್ತಾರೆ, ಅದು ರಾಂಗ್ ಆನ್ಸರ್. ಇದಕ್ಕೆ ಆರಂಟ್ ಐ ಇಸ್ ದ ಕರೆಕ್ಟ್. ಸೊ ಇಲ್ಲಿ ಎ ಅನ್ನೋದು ಕರೆಕ್ಟ್ ಆನ್ಸರ್. ನೋಡಿ, ಇದನ್ನು ಸಮರೈಸ್ ಮಾಡಿಬಿಡೋಣ. ನೋಡಿ, ನೀವು ಈ ರೂಲ್ಸ್ನ ನೆನಪಿಟ್ಕೊಂಡ್ರೆ ಯಾವುದೇ ಥರನಾದ ಕ್ವೆಶನ್ ಟ್ಯಾಗ್ಸ್ ನೀವು ಸಾಲ್ವ್ ಮಾಡ್ಬೋದು. ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಚೆಕ್ ದ ಸೆಂಟೆನ್ಸ್. ಇದು ಪಾಸಿಟಿವ್ ಆಗಿದ್ದರೆ ಟ್ಯಾಗು ನೆಗೆಟಿವ್ ಇರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಟ್ಯಾಗ್ ಪಾಸಿಟಿವ್ ಆಗಿರುತ್ತೆ. ಅದರ ಸೆಂಟೆನ್ಸ್ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದಾರೋ ಅದೇ ಹೆಲ್ಪಿಂಗ್ ವರ್ಬ್ಸ್ನ ಮಾಡಬೇಕು. ಇದು ಈಸ್ ಇದ್ದಲ್ಲಿ ನೀವು ವಾಸ್ ಬಳಸೋ ಹಾಗಿಲ್ಲ, ಡೂ ಇದ್ದಲ್ಲಿ ಹ್ಯಾಡ್ ಬಳಸೋ ಹಾಗಿಲ್ಲ. ಈಸ್ ಇದ್ದಲ್ಲಿ ಈಸೇ ಬರುತ್ತೆ, ವಾಸ್ ಇದ್ದಲ್ಲಿ ವಾಸೇ ಬರುತ್ತೆ. ಸೊ ಅಥವಾ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಮೀನ್ಸ್ ಲೈಕ್ ಹೆಲ್ಪಿಂಗ್ ವರ್ಬ್ ಇಲ್ದಿದ್ರೆ ಡೂ, ಡಸ್, ಡಿಡ್ ಬೇಸ್ಡ್ ಆನ್ ದಿ ಟೆನ್ಸಸ್ ಯು ಹ್ಯಾವ್ ಟು ಯೂಸ್. ಪ್ರೆಸೆಂಟ್ ಟೆನ್ಸ್ ಇದ್ದರೆ ಡೂ ಡಸ್ ಬರುತ್ತೆ, ಪಾಸ್ಟ್ ಟೆನ್ಸ್ ಇದ್ದರೆ ಡಿಡ್ ಬರುತ್ತೆ. ಐ ಆಮ್ಗೆ ಆಮೆಂಟ್ ಐ ಬರಲ್ಲ, ದಟ್ಸ್ ರಾಂಗ್, ಆರೆಂಟ್ ಐ. ಲೆಟ್ಸ್ ಇಂದ ಶುರುವಾಗೋ ಕ್ವೆಶನ್ಗೆ ಶಾಲ್ ವಿ ಅನ್ನೋ ಟ್ಯಾಗ್ ಬರುತ್ತೆ. ಕಮಾಂಡ್ ಅಥವಾ ಇಂಪೆರೇಟಿವ್ ಸೆಂಟೆನ್ಸ್ ಇದ್ದರೆ ವಿಲ್ ಯು ಅನ್ನೋ ಟ್ಯಾಗ್. ಎಕ್ಸಾಂಪಲ್, ಸಿಟ್ ಡೌನ್, ವಿಲ್ ಯು, ಎವ್ರಿ ಒನ್, ಸಮ್ ಒನ್, ನೋ ಬಡಿ ಇದ್ದಲ್ಲಿ ದೇ ಅಂತ ಸಬ್ಜೆಕ್ಟ್ನ ಯೂಸ್ ಮಾಡಬೇಕು, ಎವ್ರಿ ಒನ್ ಅಂತ ಯೂಸ್ ಮಾಡೋ ಹಾಗಿಲ್ಲ. ಸೊ ಇದು ನಿಮಗೆ ಎಲ್ಲರಿಗೂ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕೇಳ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಇದೇ ಥರನಾದ ಯಾವುದಾದ್ರೂ ಟಾಪಿಕ್ನ ನಾನು ಕವರ್ ಮಾಡಬೇಕಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋ ನಾನು ಆ ಸಬ್ಜೆಕ್ಟ್ ಮೇಲೆ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.